ನಮಸ್ಕಾರ. ಇದು ಮಂಗಳೂರು ಸರಣಿಗೆ ಸ್ವಾಗತ. ನಿಮ್ಮ ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಕೃತಜ್ಞತೆಗಳು. ಆತ್ಮೀಯರೇ, ನೀವೀಗ ನೋಡ್ತಾ ಇರುವಂಥ ಪ್ರದೇಶ ಇದು ಭಾರತದ ಯಾವುದೋ ಒಂದು ಆಧ್ಯಾತ್ಮಿಕವಾದಂಥ ಅತಿ ಪುರಾತನವಾದಂಥ ತಾಣ ಅಂತ ತಾವು ಭಾವಿಸಿದರೆ ಹೌದು. ಆದರೆ ಈ ಪ್ರದೇಶ ಇರುವುದು ಮಂಗಳೂರಿನಂಥ ಮಹಾನಗರದ ಹೃದಯ ಭಾಗವಾದಂಥ ಕದ್ರಿಯಲ್ಲಿ ನಾಥ ಪಂಥದ, ಉತ್ತರ ಭಾರತದ ನಾಥ ಪಂಥದವರಿಗೂ ನಮ್ಮ ಕದ್ರಿಗೂ ಅವಿನಾಭಾವ ಸಂಬಂಧ. ಅವರು ಸುಮಾರು 9-10ನೇ ಶತಮಾನದಿಂದ ಇಲ್ಲಿಯ ಜೊತೆಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ನಾಥ ಪಂಥದ ಶ್ರೀ ಯೋಗೇಶ್ವರ ಮಠ ಈ ಕದ್ರಿಯಲ್ಲಿದೆ. ಕದ್ರಿಯ ಒಳಗಡೆ ನಾವು ಬಂದರೆ ಈ ಮಠದ ಆವರಣದಲ್ಲಿ ನಾವು ನೋಡ್ತಾ ಇರುವಂಥದ್ದು ನಾಥ ಪಂಥದ ಸ್ವಾಮೀಜಿಗಳ ಸಮಾಧಿ ಸ್ಥಳವನ್ನು ನಾವು ನೋಡ್ತಾ ಇದ್ದೇವೆ. ನಾವಿಲ್ಲಿ ನೋಡ್ತಾ ಇದ್ರೆ ನಾಥ ಪಂಥದಲ್ಲಿ ಇಲ್ಲಿಯ ಮಠದಲ್ಲಿ ಅವರು ದೇವೈಕ್ಯರಾದಂತಹ ಸ್ವಾಮೀಜಿಗಳ ಸಮಾಧಿಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಉತ್ತರ ಭಾರತದ ಶೈಲಿಯ ಸ್ತೂಪವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದೆಲ್ಲವೂ ಮಂಗಳೂರಿನ ಹೃದಯ ಭಾಗದಲ್ಲಿ ಒಂದು ರೀತಿ ಕಾನನದಂತಹ ಪ್ರದೇಶದಲ್ಲಿ ಈ ಒಂದು ಅತ್ಯಂತ ಮಹತ್ವವಾದಂತಹ ಹಿನ್ನೆಲೆಯಲ್ಲಿದೆ. ನಾಥ ಪಂಥದವರು ಬಹಳ ಮುಖ್ಯವಾಗಿ ಇಲ್ಲಿ ಮಚ್ಚೇಂದ್ರನಾಥರು, ಗೋರಕ್ಷನಾಥರು, ಹಾಗೆ ಅಲ್ಲಿ ಅವರ ಅನೇಕ ಮಂದಿ ಗುರುಗಳಲ್ಲಿ ಬಂದಿದ್ದರು. ಅದರಲ್ಲಿ ಜ್ವಾಲಾನಾಥರು ಎಂಬ ಗುರುಗಳು ಇಲ್ಲಿ ಬಂದವರು. ಅವರು ಜೀವಂತ ಸಮಾಧಿಯಾದಂಥ ಪ್ರದೇಶವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಉಳಿದಂಥ ಸಮಾಧಿಗಳು ಗುರುಗಳ ಸಮಾಧಿಗಳಾಗಿದ್ದರೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಶ್ರೀ ಸಿದ್ಧ ಜ್ವಾಲಾನಾಥ ಅವರ ಜೀವಂತ ಸಮಾಧಿಯನ್ನು ನಾವು ನೋಡ್ತಾ ಇದ್ದೇವೆ. ಇದು ಬ್ರಿಟಿಷರ ಆಳ್ವಿಕೆ ಇದ್ದಂಥ ಕಾಲದಲ್ಲಿ ಅವರಿಲ್ಲಿ ಜೀವಂತ ಸಮಾಧಿಯಾದರು ಅನ್ನುವುದು ನಂಬಿಕೆ. ನಾಥ ಪಂಥ ಬಹಳ ಮುಖ್ಯವಾಗಿ ಇಲ್ಲಿ ಪರಶುರಾಮನ ಹಿನ್ನೆಲೆಯಲ್ಲಿ ಅವರಿದ್ದಾರೆ. ನಾವಿಲ್ಲಿ ಕೆಲವು ಶಾಲಾ ಮಕ್ಕಳು ಕೂಡ ಪ್ರವಾಸಕ್ಕೆ ಬಂದವರನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಶಾಲೆಯಿಂದ ಬಂದಿದ್ದೀರಿ? ಎಲ್ಲಿ? ಬ್ಯಾಂಗ್ಳೂರಿನಿಂದ ಬಂದಂಥ ಮಕ್ಕಳು ಕೂಡ ಈ ಕದ್ರಿಯ ಪ್ರದೇಶಕ್ಕೆ ಬಂದಿದ್ದಾರೆ. ಅವರಿಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ನೋಡಿದರೆ ನಾವು ಇಲ್ಲಿಯವರೇ ಈ ಪ್ರದೇಶವನ್ನು ನೋಡಿದ್ದಿಲ್ಲ. ಇಲ್ಲಿ ಬಂದು ನೋಡಿದರೆ ಆ ಭವ್ಯವಾದಂತಹ ಪರಂಪರೆ, ವಿಶೇಷವಾಗಿ ಆಧ್ಯಾತ್ಮಿಕ ನಾಥ ಪರಂಪರೆಯ ಹಿನ್ನೆಲೆ, ಜೀವಂತ ಸಮಾಧಿಗಳು, ಅದರ ಜೊತೆಗೆ ಇಲ್ಲಿರುವಂತಹ ಅವರದ್ದೇ ಆದಂತಹ ಕೆಲವು ಅನುಕರಣೆಗಳನ್ನು, ಅವರದ್ದೇ ಆದಂತಹ ಸಂಪ್ರದಾಯಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಕದ್ರಿಯಲ್ಲಿ ಎಕರೆಗಟ್ಟಲೆ ವಿಸ್ತಾರವಾದಂತಹ ಪ್ರದೇಶ. ಒಳಗೆ ನಾವು ಹೋದರೆ ಕಾಳಭೈರವೇಶ್ವರ ಸನ್ನಿಧಿ, ಜ್ವಾಲಾಮಾಲಿನ್ಯ ಸನ್ನಿಧಿಯನ್ನೆಲ್ಲ ನಾವು ನೋಡ್ತಾ ಇದ್ರೆ ಈ ಜೀವಂತ ಸಮಾಧಿ ಹಾಗೆ ಇಲ್ಲಿರುವಂತಹ ಉಳಿದ ಸ್ವಾಮಿಗಳ ಸಮಾಧಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮಂಗಳೂರಿಗೆ ಬಂದರೆ ದಯವಿಟ್ಟು ಬನ್ನಿ. ಈ ಚಿತ್ರೀಕರಣ ಎಂದಿನಂತೆ ಗೆಳೆಯ ದಯಾ ಕುಕ್ಕಾಜೆ ನಡೆಸಿದ್ದಾರೆ. ನಮಸ್ಕಾರ.